Hello everyone, welcome to English communication classes. Today's topic is how to introduce yourself in English. ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಹೇಗೆ ಇಂಗ್ಲೀಷ್ನಲ್ಲಿ ಕಮ್ಯುನಿಕೇಟ್ ಮಾಡೋದು ಎಂದು ಬಹಳ ದೊಡ್ಡ ಪ್ರಶ್ನೆ ಇರುತ್ತೆ. ಹಾಗಾಗಿ ಈ ಒಂದು ಕ್ಲಾಸನ್ನು ನಾನು ತಗೊಳ್ತಾ ಇದ್ದೇನೆ. ಇಂಟ್ರೊಡಕ್ಷನ್ ಶುರು ಮಾಡಲಿಕ್ಕಿಂತ ಮುಂಚೆ ಪ್ರತಿಯೊಬ್ಬ ವ್ಯಕ್ತಿ ಇಂಟರ್ವ್ಯೂನಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಮೊದಲು ತಿಳ್ಕೊಳ್ಳೋಣ. ಅದನ್ನು ನಾವು ಇಂಗ್ಲೀಷ್ನಲ್ಲಿ ಎಂತ ಹೇಳ್ತೀವಿ ಅಂತ ಆದರೆ ಅದನ್ನು ನಾವು ಡೂಸ್ ಆ್ಯಂಡ್ ಡೋಂಟ್ಸ್ ಡ್ಯೂರಿಂಗ್ ಆ್ಯನ್ ಇಂಟರ್ವ್ಯೂ ಫಾರ್ ಆ್ಯನ್ ಇಂಡಿವಿಜುವಲ್ ಅಂತ ಹೇಳ್ತೀವಿ. ಹಾಗಿದ್ರೆ ಮೊದಲು ಒಬ್ಬ ವ್ಯಕ್ತಿ ಇಂಟರ್ವ್ಯೂನಲ್ಲಿ ಏನನ್ನು ಮಾಡಬೇಕು ಅಂತ ನೋಡುವ. ವಾಟ್ ಟು ಇನ್ಕ್ಲೂಡ್ ಇನ್ ಯುವರ್ ಪ್ರೊಫೆಷನಲ್ ಇಂಟ್ರಡಕ್ಷನ್ ಇಸ್ ದ ಕ್ವೆಶ್ಚನ್. ಇಲ್ಲಿ ಎಂತ ಹೇಳಿದ್ದಾರೆ ಅಂತ ಹೇಳಿದರೆ, ವೆನ್ ಕ್ರಾಫ್ಟಿಂಗ್ ಯುವರ್ ಸೆಲ್ಫ್ ಇಂಟ್ರಡಕ್ಷನ್ ಫಾರ್ ಅ ಜಾಬ್ ಇಂಟರ್ವ್ಯೂ ಇಟ್ ಶುಡ್ ಕವರ್ ಸೆವೆರಲ್ ಕೀ ಆಸ್ಪೆಕ್ಟ್ಸ್ ಟು ಪ್ರೊವೈಡ್ ಅ ಕಾಂಪ್ರಹೆನ್ಸಿವ್ ಓವರ್ವ್ಯೂ ಆಫ್ ಯುವರ್ ಕ್ವಾಲಿಫಿಕೇಷನ್ಸ್ ಆ್ಯಂಡ್ ಸೂಟಬಿಲಿಟಿ ಫಾರ್ ದ ಪೊಸಿಷನ್. ಹಿಯರ್ ಆರ್ ದ ಎಸೆನ್ಷಿಯಲ್ ಎಲಿಮೆಂಟ್ಸ್ ಟು ಇನ್ಕ್ಲೂಡ್. ಹಾಗಂದರೆ ಎಂತ? ನೋಡಿ, ನೀವು ಫಸ್ಟ್ ಒಂದು ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಇಂಟರ್ವ್ಯೂ ಮಾಡುವವರ ಜೊತೆ ಏನೆಲ್ಲ ಹೇಳಬೇಕು ಅಂತ ಹೇಳಿದರೆ, ಫಸ್ಟ್ ನಿಮ್ಮ ಕ್ವಾಲಿಫಿಕೇಷನಲ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ನೀವು ಯಾಕೆ ಈ ಒಂದು ಜಾಬ್ ಪ್ರೊಫೈಲ್ಗೆ ಯೋಗ್ಯ ಅನ್ನೋದನ್ನು ಅವರಿಗೆ ನಾವು ಅರ್ಥ ಮಾಡಿಸ್ಬೇಕು. ಅದನ್ನು ಅರ್ಥ ಮಾಡಿಸಲು ನಾವು ಯಾವ ದಾರಿಯಲ್ಲಿ ಹೋಗಬೇಕು ಎಂದು ಇಲ್ಲಿ ಹೇಳಿದ್ದಾರೆ. ನೋಡುವ ಬನ್ನಿ. ನೋಡಿ, ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆನೇ ಹೇಳಲಿಕ್ಕೆ ಬಯಸ್ತೇನೆ, ಇದು ಬರೀ ಫ್ರೆಷರ್ಸಿಗೆ ಮಾತ್ರ ಅಲ್ಲ, ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಪರ್ಸನಿಗೂ ಸಹ ಅನ್ವಯ ಆಗ್ತದೆ. ನಿಮಗೆ ನೀವು ಯಾವ ಕೆಟಗರಿಗೆ ಸೇರಿದ್ದೀರಾ ಅನ್ನೋದ್ರ ಮೇಲೆ ನೀವು ಹೇಗೆ ತಗೊಳ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗ್ತದೆ, ಆಯಿತಾ? ಫಸ್ಟ್ ಒನ್, ಡೂಸಲ್ಲಿ ನೀವು 8 ಟಿಪ್ಸನ್ನು ಫಾಲೋ ಮಾಡಬೇಕಾಗ್ತದೆ. ಫಸ್ಟ್ ಒನ್, ಪರ್ಸ್ನಲ್ ಇನ್ಫಾರ್ಮೇಷನ್. ಬಿಗಿನ್ ಬೈ ಇಂಟ್ರೊಡ್ಯೂಸಿಂಗ್ ಯುವರ್ ಸೆಲ್ಫ್ ವಿತ್ ಯುವರ್ ನೇಮ್. ಇಫ್ ಇಟ್ ಸೀಮ್ಸ್ ರಿಲೆವೆಂಟ್ ಯು ಕ್ಯಾನ್ ಆಲ್ಸೋ ಮೆನ್ಷನ್ ಯುವರ್ ಕರೆಂಟ್ ರೋಲ್ ಆರ್ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಅಂತ ಹೇಳಿದ್ದಾರೆ. ಹಾಗಂದರೆ ಎಂತ? ನೋಡಿ, ನೀವು ಫ್ರೆಷರ್ ಆಗಿದ್ದರೆ ಫಸ್ಟ್ ನಿಮ್ಮ ನೇಮ್ ಹೇಳಿದ ತಕ್ಷಣ ನೀವೇನು ಮಾಡಬೇಕು, ನಿಮ್ಮ ಎಜುಕೇಷನಲ್ ಬ್ಯಾಕ್ಗ್ರೌಂಡ್, ನೀವು ಈ ಜಾಬನ್ನು ಯಾಕೆ ಸೆಲೆಕ್ಟ್ ಮಾಡಿದ್ರಿ ಅಂತೆಲ್ಲ ಹೇಳಬೇಕು. ಆದರೆ ಒಂದು ವೇಳೆ ನೀವೇನಾದರೂ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಆಗಿದ್ದರೆ ಆವಾಗ ನೀವು ಜಸ್ಟ್ ನಿಮ್ಮ ನೇಮ್ ಹೇಳಿ, ನೀವು ಜಸ್ಟ್ ಜಾಬ್ ಪ್ರೊಫೈಲ್ ಹೇಳಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿದರೆ ಸಾಕು. ಯಾಕಂತ ಹೇಳಿದರೆ ನೀವು ಆಲ್ರೆಡಿ ಮೇಲ್ ಮಾಡಿರೋ ಐಡಿಯಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಇರ್ತದೆ. ಸೆಕೆಂಡ್ ಟಿಪ್ ಬಂದು ಪ್ರೊಫೆಷನಲ್ ಬ್ಯಾಕ್ಗ್ರೌಂಡ್. ಬ್ರೀಫ್ಲಿ ಸಮರೈಸ್ ಯುವರ್ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್, ಹೈಲೈಟಿಂಗ್ ಕೀ ರೋಲ್ಸ್, ಕಂಪನೀಸ್ ಆ್ಯಂಡ್ ಇಂಡಸ್ಟ್ರೀಸ್ ಯು ಹ್ಯಾವ್ ವರ್ಕ್ಡ್ ಇನ್. ಫೋಕಸಸ್ ಆನ್ ಪೊಸಿಷನ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ರಿಲೇಟೆಡ್ ಟು ದ ಜಾಬ್ ಯು ಆರ್ ಐಯಿಂಗ್. ನೋಡಿ, ಇದು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸಿಗೆ ಮಾತ್ರ ಆಗ್ತದೆ, ಫ್ರೆಷರ್ಸ್ಗೆ ಆಗೋದಿಲ್ಲ. ನೀವು ಜಸ್ಟ್ ನಿಮ್ಮ ಎಜುಕೇಷನಲ್ ಬ್ಯಾಕ್ಗ್ರೌಂಡ್, ನಿಮ್ಮ ನೇಮ್ ಇದೆಲ್ಲ ಹೇಳಿದರೆ ಸಾಕು. ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲದ ಕಾರಣ ಯಾವುದೇ ಕಂಪನಿ ಪ್ರಮೇಯ ಬರುವುದಿಲ್ಲ. ಯಾಕಂತ ಹೇಳಿದರೆ ನೀವು ಫ್ರೆಷರ್ಸ್. ಥರ್ಡ್ ಟಿಪ್ ಟು ಬಿ ಫಾಲೋಡ್ ಈಸ್ ಸ್ಕಿಲ್ಸ್ ಆ್ಯಂಡ್ ಎಕ್ಸ್ಪರ್ಟೀಸ್. ಹೈಲೈಟ್ ಯುವರ್ ಕೋರ್ ಸ್ಕಿಲ್ಸ್, competencies and relevant areas of expertise. This can include technical skills, soft skills and any specific qualifications or certifications you possess ಅಂತ ಹೇಳಿದ್ದಾರೆ. ಅಂತ ಹೇಳಿದರೆ ನೋಡಿ, ಕೆಲವರು ಒಂದೊಂದರಲ್ಲಿ ಸ್ಕಿಲ್ ಡೆವಲಪ್ಮೆಂಟಲ್ಲಿ ಇರ್ತೀರ. ಎಕ್ಸಾಂಪಲ್, ಕೆಲವರಿಗೆ ಕಂಪ್ಯೂಟರ್ ನಾಲೆಡ್ಜ್ ತುಂಬ ಚೆಂದ ಇರ್ತದೆ, ಅದರಲ್ಲಿ ಸಹ ನೀವು ಡಿಸೈನರ್ಸ್ ಆಗಿದ್ದರೆ ನೀವು ಇಂಟರ್ವ್ಯೂವರ್ಗೆ ಹೇಳಬೇಕು ದಟ್ ಐ ಆಮ್ ಅ ವೆರಿ ಗುಡ್ ಗ್ರಾಫಿಕ್ ಡಿಸೈನರ್ ಅಂತ ಹೇಳಿಬಿಟ್ಟು. ಫೋರ್ತ್ ಟಿಪ್ ಬಂದು ಅಚೀವ್ಮೆಂಟ್ಸ್ ಆ್ಯಂಡ್ ಅಕಂಪ್ಲಿಷ್ಮೆಂಟ್ಸ್. ಮೆನ್ಷನ್ ನೋಟಬಲ್ ಅಚೀವ್ಮೆಂಟ್ಸ್ ಆರ್ ಪ್ರೊಜೆಕ್ಟ್ಸ್ ದಟ್ ಶೋಕೇಸ್ ಯುವರ್ ಕೆಬಿಲಿಟೀಸ್ ಆ್ಯಂಡ್ ಡೆಮಾನ್ಸ್ಟ್ರೇಟ್ ಯುವರ್ ಇಂಪ್ಯಾಕ್ಟ್ ಇನ್ ಪ್ರೀವಿಯಸ್ ರೋಲ್ಸ್. ಕ್ವಾಂಟಿಫೈ ಯುವರ್ ಅಚೀವ್ಮೆಂಟ್ಸ್ ವೆನ್ ಎವರ್ ಪಾಸಿಬಲ್ ಟು ಪ್ರೊವೈಡ್ ಟ್ಯಾಂಜಿಬಲ್ ಎವಿಡೆನ್ಸ್ ಆಫ್ ಯುವರ್ ಸಕ್ಸಸ್ ಅಂತ ಹೇಳಿದ್ದಾರೆ. ಒಂದು ವೇಳೆ ನೀವೇನಾದರೂ ಎಕ್ಸ್ಪೀರಿಯನ್ಸ್ ಪರ್ಸನಾಲಿಟೀಸ್ ಆಗಿದ್ದರೆ ನೀವು ಪ್ರೀವಿಯಸ್ ಕಂಪನಿನಲ್ಲಿ ಯಾವ ರೀತಿಯ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡಿದ್ರಿ ಅಂತ ಹೇಳ್ಬೋದು. ಆದರೆ ಒಂದು ವೇಳೆ ನೀವೇನಾದರೂ ಫ್ರೆಷರ್ಸ್ ಆಗಿದ್ದರೆ ನೀವು ನಿಮ್ಮ ಸ್ಕೂಲ್ ಅಥವಾ ಕಾಲೇಜ್ನಲ್ಲಿ ಯಾವುದಾದ್ರೂ ಸೆಮಿನಾರ್ಸ್ ಅಟೆಂಡ್ ಮಾಡಿ ಅಲ್ಲಿ ಏನಾದರೂ ನಿಮಗೆ ಪ್ರೈಸಸ್ ಎಂತಾದರೂ ಬಂದಿದ್ರೆ ಅದನ್ನು ನೀವು ಹೈಲೈಟ್ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ ಈಸ್ ಮೋಟಿವೇಶನ್ ಆ್ಯಂಡ್ ಇಂಟ್ರೆಸ್ಟ್. ಎಕ್ಸ್ಪ್ರೆಸ್ ಯುವರ್ ಎಂಥೂಸಿಯಾಸಮ್ ಫಾರ್ ದ ರೋಲ್ and the company. Explain why you are interested in this opportunity and how it aligns with your career goals and passions ಅಂತ. ಹಾಗಂತ ಹೇಳಿದರೆ ಇದು ತುಂಬ ಸುಲಭದ ಒಂದು
ಒಂದು ಕೆಲಸ ಇಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಯಾಕೆ ಈ ಫೀಲ್ಡ್ ಇಂಟ್ರೆಸ್ಟ್ ಅಥವಾ ಆ ಕರೆಂಟ್ ಪ್ರೊಫೆಷನ್ ನಿಮಗೆ ಯಾಕೆ ಇಂಟ್ರೆಸ್ಟ್ ಆ್ಯಂಡ್ ನೀವೇ ಯಾಕೆ ಆ ಪೊಸಿಷನ್ಗೆ ಸೂಟಬಲ್ ವ್ಯಕ್ತಿ ಅನ್ನೋದನ್ನು ನಿಮ್ಮ ಇಂಟರ್ವ್ಯೂ ಮಾಡುವವರಿಗೆ ಅರ್ಥ ಮಾಡಿಸ್ಬೇಕು. ನೆಕ್ಸ್ಟ್ ಟಿಪ್ ಬಂದು ಫಿಟ್ ಫಾರ್ ದ ರೋಲ್. ಎಂಪಥೈಸ್ ಹೌ ಯುವರ್ ಸ್ಕಿಲ್ಸ್, ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅಚೀವ್ಮೆಂಟ್ಸ್ ಮೇಕ್ ಯು ಅ ಸ್ಟ್ರಾಂಗ್ ಫಿಟ್ ಫಾರ್ ದಿಸ್ ಪೊಸಿಷನ್. Discuss how your background uniquely positions you to contribute to the company's success and address the challenges of the role. ಹಾಗಂತ ಹೇಳಿದರೆ, ನೀವು ನಿಮ್ಮ ಇಂಟರ್ವ್ಯೂವರಿಗೆ ಯಾವುದಾದ್ರೂ ಒಂದು ಸಿಚುಯೇಷನನ್ನು ತಗೊಂಡು ನೀವು ಆ ಸಿಚುಯೇಷನನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದನ್ನು ಅವರಿಗೆ ನೀವು ಮನದಟ್ಟು ಮಾಡಬೇಕಾಗ್ತದೆ. ಇವಾಗ ನೀವು ಒಂದು ಒಳ್ಳೆಯ ಬ್ಯಾಕ್ಗ್ರೌಂಡ್, ದಟ್ ಈಸ್ ಅಕಾಡೆಮಿಕ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತೀರಾ ಅಂತ ಅಂದ್ಕೊಳ್ಳಿ, ಆದರೆ ನಿಮಗೆ ಇಂಗ್ಲೀಷ್ ಕಮ್ಯುನಿಕೇಷನ್ ಬರೋದಿಲ್ಲ, ನಿಮ್ಮ ಕ್ಲೈಂಟ್ ಫಾರಿನ್ ಪರ್ಸನ್ ಆಗಿದ್ದರೆ ನೀವೇನು ಮಾಡಬೇಕು, ಅವರಿಗೆ ಒಂದು ಇಂಗ್ಲೀಷ್ನಲ್ಲಿ ಹೇಳಬೇಕು, ಇಲ್ಲಾಂತ ಹೇಳಿದರೆ ಅವರ ಲೋಕಲ್ ಲ್ಯಾಂಗ್ವೇಜಲ್ಲಿ ನೀವು ಅರ್ಥ ಮಾಡಿಸ್ಬೇಕಾಗ್ತದೆ. ಸೊ ಇದನ್ನು ನೀವು ಆಲ್ರೆಡಿ ನಿಮ್ಮ ರೆಸ್ಯೂಮಲ್ಲಿ ಹೈಲೈಟ್ ಮಾಡಿರ್ತೀರಾ. ಎಂತ ಹೇಳಿದರೆ, ಯು ಆರ್ ಎ ಕ್ವಿಕ್ ಲರ್ನರ್ ಅಂತ ಹೇಳಿಬಿಟ್ಟು ಈ ಸಿಚುಯೇಷನ್ಗೆ ಆ ಒಂದು ಎಕ್ಸಾಂಪಲನ್ನು ತಗೊಂಡು ನೀವು ಅರ್ಥ ಮಾಡಿ. 7th ಟಿಪ್ ಬಂದು ಯುನೀಕ್ ವ್ಯಾಲ್ಯೂ ಪ್ರಪೋಸಿಷನ್. Highlight your unique strengths and qualities that set you apart from other candidates. Identify what makes you a valuable asset to the company and how you can bring value to them. I mean the team. ಸೊ ಇಲ್ಲಿ ನೀವು ನಿಮ್ಮ ಇಂಟರ್ವ್ಯೂರ್ಗೆ ಏನು ಅರ್ಥ ಮಾಡಿಸಬೇಕು ಅಂತ ಹೇಳಿದರೆ, ಉಳಿದೆಲ್ಲ ಕ್ಯಾಂಡಿಡೇಟ್ಸ್ಗಿಂತ ನೀವು ಒಬ್ಬರೇ ಏನಕ್ಕೆ ಯುನೀಕ್, ಅವರಲ್ಲಿ ಇಲ್ಲದ ಯಾವ ಕ್ವಾಲಿಟಿ ನಿಮ್ಮಲ್ಲಿ ಉಂಟು, ಅದರಿಂದ ಕಂಪ್ನಿಗೆ ಏನು ಲಾಭ ಎಂಬುದನ್ನು ನೀವು ಒಂದು ಎಕ್ಸಾಂಪಲ್ ಅಥವಾ ಒಂದು ಸಿಚುಯೇಷನನ್ನು ಕ್ರಿಯೇಟ್ ಮಾಡಿ ಅವರಿಗೆ ಹೇಳಿದ್ದಲ್ಲಿ ಅವರು 100% ಅದರಿಂದ ಕನ್ವಿನ್ಸ್ ಆಗ್ತಾರೆ. ದಿ ನೆಕ್ಸ್ಟ್ ಸ್ಟೆಪ್ ಈಸ್ ಫ್ಯೂಚರ್ ಗೋಲ್ಸ್. ಶೇರ್ ಯುವರ್ ಆಸ್ಪಿರೇಷನ್ಸ್ ಆ್ಯಂಡ್ ವಾಟ್ ಯು ಹೋಪ್ ಟು ಅಚೀವ್ ಇನ್ ಯುವರ್ ಕರಿಯರ್. Express your eagerness to learn and grow within the company and contribute to its long-term success. Remember to keep your self-introduction conscious, focused, and relevant to the job you are interviewing for. Practice delivering it confidently and engagingly to make a positive impression on the interviewer. ಹಾಗಂತ ಹೇಳಿದರೆ ನೋಡಿ, ನೀವು ಆ ಕಂಪ್ನಿನಲ್ಲಿ ಸಪೋಸ್ ಸೆಲೆಕ್ಟ್ ಆದರೆ ನೀವು ಕಂಪನಿಗೋಸ್ಕರ ಏನೆಲ್ಲ ಮಾಡಲಿಕ್ಕೆ ತಯಾರಿರ್ತೀರಾ ಅನ್ನೋದನ್ನು ನೀವು ಅವರಿಗೆ ಅರ್ಥ ಮಾಡಿಸಬೇಕು. ಹಾಗಂತೇಳಿ ನೀವು ಕಥೆಯೆಲ್ಲ ಹೇಳಲಿಕ್ಕಾಗೋದಿಲ್ಲ, ತುಂಬ ಫೋಕಸ್ಡಾಗಿ ತುಂಬ ಸಿಂಪಲ್ಲಾಗಿ ಅರ್ಥ ಮಾಡಿಸಬೇಕು. ಇದುವರೆಗೂ ನಾನು ಒಬ್ಬ ವ್ಯಕ್ತಿ ಇಂಟರ್ವ್ಯೂನಲ್ಲಿ ಏನೆಲ್ಲ ಮಾಡಬೇಕು ಅಂತ ಹೇಳಿದ್ದೀನಿ. ಇವಾಗ ಏನೆಲ್ಲ ಒಬ್ಬ ವ್ಯಕ್ತಿ ಮಾಡಬಾರ್ದು, ಅದರ ಮೇಲೆ ನಾವು ಎಷ್ಟು ಫೋಕಸ್ಡ್ ಆಗಿರಬೇಕು ಅಂತ ನಾನು ಹೇಳ್ತೀನಿ. ವಾಟ್ ನಾಟ್ ಟು ಇನ್ಕ್ಲೂಡ್ ಇನ್ ಯರ್ ಪ್ರೊಫೆಷನಲ್ ಇಂಟ್ರಡಕ್ಷನ್ ಈಸ್ again one of the big question. When preparing your self-introduction for a job interview, it's important to avoid including certain informations that may be irrelevant or potentially detrimental to your chances of success. Here are some things you should not include in your self-introduction. ಹಾಗಂತ ಹೇಳಿದರೆ ಎಂತ, before starting this, ಇದು ಸಹ ಎಕ್ಸ್ಪೀರಿಯನ್ಸ್ಡ್ ಮತ್ತು ಫ್ರೆಷರ್ಸ್ ಇಬ್ಬರಿಗೂ ಅಪ್ಲೈ ಆಗ್ತದೆ. ನೀವು ಯಾವ ಕೆಟಗರಿಯವರು ಅಂತ ಫಸ್ಟ್ ಡಿಸೈಡ್ ಮಾಡಿ, ನಿಮಗೆ ಯಾವ ಪಾಯಿಂಟ್ಸ್ ಬೇಕೋ ಅದನ್ನು ನೀವು ತಗೊಳ್ಳಿ, ಆಯಿತಾ. ನೋಡಿ, ನೀವು ಒಂದು ಇಂಟರ್ವ್ಯೂಗೆ ಹೋಗೋದಾದರೆ ಪ್ರೀವಿಯಸ್ ನಾನು ಏನೆಲ್ಲ ಹೇಳಿದೆ ಅದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗೆ ನೀವು ಅಲ್ಲಿ ಹೋದಾಗ ಏನೆಲ್ಲ ಮಾಡಬಾರ್ದು ಅಂತ ಹೇಳೋದನ್ನು ನಾನು ಮುಂದೆ ಇದರ ನೆಕ್ಸ್ಟಲ್ಲಿ ಹೇಳ್ತೀನಿ. ಫಸ್ಟ್ ಒನ್, ಪರ್ಸ್ನಲ್ ಪ್ರಾಬ್ಲಮ್ಸ್ ಆರ್ ನೆಗೆಟಿವ್ experiences. Avoid discussing personal problems, negative experiences, or past conflicts in your self-introduction. Keep the focus on your professional qualifications and achievements instead. ನೋಡಿ, ನೀವು ಪ್ರೀವಿಯಸ್ ಯಾವುದಾದ್ರೂ ಕಂಪನಿನಲ್ಲಿ ವರ್ಕ್ ಮಾಡಿರ್ಬೋದು, ಅಥವಾ ಕೆಲವ್ರಿಗೆ ಯಾವುದಾದ್ರೂ ಒಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅದನ್ನೆಲ್ಲ ಅವರ ಬಳಿ ಹೇಳೋದಲ್ಲ. ಮತ್ತು ಸೆಲ್ಫ್ ಇಂಟ್ರಡಕ್ಷನಲ್ಲಿ ನೀವು ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡಿಕೊಂಡು ಕೂರೋದಲ್ಲ. ನಿಮಗೆ ಎಷ್ಟು ರಿಲೆವೆಂಟ್, ನೀವು ಆ ಪ್ರೊಫೆಷನ್ನ ಯಾಕೆ ಸೆಲೆಕ್ಟ್ ಮಾಡಿದ್ರಿ ಅಂತ ಹೇಳಿದರೆ ಸಾಕು. ಮತ್ತು ಇನ್ನು ಕೆಲವರು ಸಿಂಪತಿಗೆಯನ್ನು ತಗೊಳ್ಳಿಕ್ಕೆ ಅವರು ಎಂತ ಹೇಳ್ತಾರೆ, ನಮ್ಮ ಮನೆಯಲ್ಲಿ ಈ ಥರ ಪ್ರಾಬ್ಲಮ್ಮು, ನಾನು ಈ ಬ್ಯಾಕ್ಗ್ರೌಂಡಿಂದ ಬಂದಿದ್ದೇನೆ, ನಮ್ಮ ಅಪ್ಪನಿಗೆ ಕೆಲಸ ಇಲ್ಲ, ನಾನು ಸಿಂಗಲ್ ಚೈಲ್ಡ್, ಅದು ಇದು ರೆಸ್ಪಾನ್ಸಿಬಿಲಿಟಿ, ಅದೆಲ್ಲ ಎಂತ ಡಿಸ್ಕಸ್ ಮಾಡಲಿಕ್ಕಿಲ್ಲ, ಆಯಿತಾ.
ಸೆಕೆಂಡ್ ಒನ್ ಬಂದು ಇರ್ರಿಲೆವೆಂಟ್ ಹಾಬೀಸ್ ಆರ್ ಪರ್ಸ್ನಲ್ ಇಂಟ್ರೆಸ್ಟ್. ವೈಲ್ ಇಟ್ ಈಸ್ ಗುಡ್ ಟು ಶೋಕೇಸ್ ಯುವರ್ ಪರ್ಸನಾಲಿಟಿ, ಬಿ ಕಾಷಿಯಸ್ ಅಬೌಟ್ ಶೇರಿಂಗ್ ಇರ್ರಿಲೆವೆಂಟ್ ಆರ್ ಪೊಟೆನ್ಷಿಯಲಿ ಕಾಂಟ್ರವರ್ಷಿಯಲ್ ಹಾಬೀಸ್ ಆರ್ ಪ್ರೊಫೆಷನಲ್ ಆರ್ ಪರ್ಸ್ನಲ್ ಇಂಟ್ರೆಸ್ಟ್. ಸ್ಟಿಕ್ ಟು ಡಿಸ್ಕಸಿಂಗ್ ರಿಲೆವೆಂಟ್ ಪ್ರೊಫೆಷ್ನಲ್ ಸ್ಕಿಲ್ಸ್, ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಅಕಂಪ್ಲಿಷ್ಮೆಂಟ್ಸ್. ಇಲ್ಲಿ ನೀವು ಇಂಟರ್ವ್ಯೂಗೆ ಹೋದಾಗ ನೀವು ಹಾಬೀಸ್ ಹೇಳೋದು ಒಂದು ಒಳ್ಳೆಯ ಗುಣ, ಬಟ್ ಹಾಗಂತ ಹೇಳಿ ನನಗೆ ಸ್ಮೋಕಿಂಗ್ ಮಾಡುವ ಹ್ಯಾಬಿಟ್ ಉಂಟು, ನನಗೆ ಡ್ರಿಂಕಿಂಗ್ ಮಾಡುವ ಹ್ಯಾಬಿಟ್ ಉಂಟು ಅಂತ ಅಲ್ಲಿ ಸತ್ಯ ಹರಿಶ್ಚಂದ್ರನ ರೀತಿ ವ್ಯಕ್ತಪಡಿಸಬಾರ್ದು. ಯು ಶುಡ್ ಸ್ಟಿಕ್ ಟು ಪ್ರೊಫೆಷ್ನಲ್ ಇಂಟ್ರಡಕ್ಷನ್ ಓನ್ಲಿ. ಪರ್ಸ್ನಲ್ ಹಾಬೀಸ್ ಬಗ್ಗೆ ಹೇಳಬೇಡಿ. ಥರ್ಡ್ ಒನ್ ಬಂದು ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ಸ್ ಆರ್ ಬೆನಿಫಿಟ್ಸ್. ಅವಾಯ್ಡ್ ಮೆನ್ಷನಿಂಗ್ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ಸ್, ಸ್ಪೆಸಿಫಿಕ್ ಬೆನಿಫಿಟ್ಸ್ ಆರ್ perks during your self-introduction. Save these discussions for later stages of the interview process or when the employer brings it up. ನೋಡಿ, ಇಲ್ಲಿ ಎರಡು ಕ್ಯಾಟಗರಿ ಆಫ್ ಪೀಪಲ್ಗೆ ಡಿಫ್ರೆಂಟಾಗಿ ಅಪ್ಲೈ ಆಗ್ತದೆ. ಫಸ್ಟ್ ಫ್ರೆಷರ್ಸ್ ಅವರಿಗೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಸ್ಯಾಲರಿಯ ಬಗ್ಗೆ ಅವರಿಗೆ ಡಿಮಾಂಡ್ಸ್ ಮಾಡಲಿಕ್ಕೆ ಹೋಗಬಾರ್ದು. ಅವ್ರು ಎಷ್ಟು ಹೇಳ್ತಾರೆ, ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಬೇಕು, ನೀವು ಫ್ರೆಷರ್ಸ್ ಆಗಿರ್ತೀರ, ನಿಮಗೆ ಕೆಲಸ ಕೊಡ್ತಿರೋದೇ ಒಂದು ದೊಡ್ಡದಾಗಿರ್ತದೆ. ಸೊ ಹಾಗಾಗಿ ನೀವು ಯಾವುದೇ ಸ್ಯಾಲರಿ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ನಾವು ಇಫ್ ಇಟ್ಸ್ ಕಮ್ಸ್ ಟು ದ ಎಕ್ಸ್ಪೀರಿಯನ್ಸ್ ಕೆಟಗಿರಿ, ಆವಾಗ ನೀವೇನು ಮಾಡಬೇಕು, ಅವರೇ ಆ ಒಂದು ಟಾಪಿಕ್ಕನ್ನು ಎತ್ತಿದಾಗ ನಾನು ಪ್ರೀವಿಯಸ್ ಕಂಪ್ನಿನಲ್ಲಿ ಇಷ್ಟು ಆಫರ್ ಇತ್ತು, ಸೊ ಹಾಗಾಗಿ ನಾನು ಸ್ವಲ್ಪ ಹೈಕ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ಬೋದು. ನೆಕ್ಸ್ಟ್ ಟಿಪ್ ಹೇಳಿದರೆ, ಕ್ರಿಟಿಸೈಸಿಂಗ್ ಪಾಸ್ಟ್ ಎಂಪ್ಲಾಯರ್ಸ್ ಆರ್ ಕಲೀಗ್ಸ್. ರಿಫ್ರೇನ್ ಫ್ರಮ್ criticizing or speaking negatively about past employers, colleagues or workplaces. Maintain a positive and professional tone throughout your self introduction. ನೋಡಿ, ಸೆಲ್ಫ್ ಇಂಟ್ರಡಕ್ಷನ್ ಮಾಡುವಾಗ ಇದು ಫ್ರೆಷರ್ಸ್ಗೆ ಅಪ್ಲೈ ಆಗೋದಿಲ್ಲ, ಇದು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ಗೆ ಅಪ್ಲೈ ಆಗ್ತದೆ. ಸೆಲ್ಫ್ ಇಂಟ್ರಡಕ್ಷನ್ ಹೇಳುವಾಗ ದಯವಿಟ್ಟು ನೀವು ಪ್ರೀವಿಯಸ್ ಕಂಪನಿನಲ್ಲಿ ನಿಮಗೆ ಆದಂತಹ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ಸನ್ನಾಗಲಿ ನಿಮ್ಮ ಕಲೀಗ್ಸ್ ಬಗ್ಗೆ ಬ್ಯಾಕ್ ಪಿಚ್ ಮಾಡೋದು ಇರಬಾರ್ದು. ಆ ಕಂಪನಿ ಸರಿ ಇರಲಿಲ್ಲ, ಆ ಕಂಪನಿಯ ಬಾಸ್ ಸರಿ ಇರಲಿಲ್ಲ ಅಂತೆಲ್ಲ ಹೇಳಿದರೆ ಇಲ್ಲಿ ಇಂಟರ್ವ್ಯೂ ಮಾಡ್ತಿರೋ ವ್ಯಕ್ತಿಗೆ ಏನು ಅನ್ನಿಸ್ತದೆ, ಅಲ್ಲಿಯ ಬಗ್ಗೆ ಹೇಳ್ತಿರುವ ನೀನು ನಾಳೆ ಮತ್ತೊಂದು ಕಂಪನಿಗೆ ಹೋಗಿ ನನ್ನ ಕಂಪನಿಯ ಬಗ್ಗೆ ಸಹ ಹೇಳ್ತೀಯ, ಸೊ ಹಾಗಾಗಿ ನಿನ್ನ ಕೆಲಸಕ್ಕೆ ಬೇಡ ಅಂತ ಹೇಳಿ ಅವರು ಡಿಸೈಡ್ ಮಾಡಿಬಿಡ್ತಾರೆ. ಸೊ ಬಿ ವೆರಿ ಕಾಷಸ್. While giving self-introduction, the next tip to be followed is excessive personal details. Keep your self-introduction focused on professional information rather than personal details. Avoid sharing overly personal and irrelevant information to avoid appearing unprofessional. ನೋಡಿ, ಕೆಲವ್ರಿಗೆ ಒಂದು ಹ್ಯಾಬಿಟ್ ಇರ್ತದೆ, ಜಸ್ಟ್ ಒಂದು ಸೆಲ್ಫ್ ಇಂಟ್ರಡಕ್ಷನಲ್ಲಿ ನಿಮ್ಮ ಹೆಸರು, ನಿಮ್ಮ ತಂದೆಯ ಹೆಸರು, ನಿಮ್ಮ ತಾಯಿಯ ಹೆಸರು, ಇಫ್ ರಿಕ್ವೈರ್ಡ್ ಅವರ ಪ್ರೊಫೆಷನ್ ಹೇಳುವಂಥದ್ದು. ಅದನ್ನು ಬಿಟ್ಟು ನಾನು ನಮ್ಮ ತಾತ ಈ ಕೆಲಸ ಮಾಡ್ತಿದ್ರು, ನಾನು ಈ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ, ನಮ್ಮ ವಂಶಕ್ಕೆ ಹಾಗೆ ಹೆಸರಿತ್ತು, ಹೀಗೆ ಹೆಸರಿತ್ತು, ಅದೆಲ್ಲ ಇಲ್ಲಿ ಅವಶ್ಯ ಇಲ್ಲ. ನಿಮಗೆ ಎಷ್ಟು ಅವಶ್ಯ ಉಂಟು ಅಷ್ಟು ಹೇಳಿದರೆ ಅಷ್ಟೇ ನೀವು ಪ್ರೊಫೆಷ್ನಲ್, ಅದಕ್ಕಿಂತ ಹೆಚ್ಚು ಹೇಳಿದರೆ ನೀವು ಅನ್ಪ್ರೊಫೆಷ್ನಲ್ ಭಾವಿಸುತ್ತಾರೆ. ನೆಕ್ಸ್ಟ್ ಟಿಪ್ ಬಂದು ಫಾಲ್ಸ್ ಆರ್ ಎಕ್ಸಾಜರೇಟೆಡ್ ಸ್ಟೇಟ್ಮೆಂಟ್ಸ್. ಇಟ್ ಈಸ್ ಕ್ರೂಷಿಯಲ್ ಟು ಬಿ ಟ್ರೂತ್ಫುಲ್ ಆ್ಯಂಡ್ ಹಾನೆಸ್ಟ್ ಡ್ಯೂರಿಂಗ್ ಯೋರ್ ಸೆಲ್ಫ್ ಇಂಟ್ರಡಕ್ಷನ್. ಅವಾಯ್ಡ್ ಮೇಕಿಂಗ್ ಫಾಲ್ಸ್ ಆರ್ ಎಕ್ಸಾಜರೇಟೆಡ್ ಸ್ಟೇಟ್ಮೆಂಟ್ಸ್ ಅಬೌಟ್ ಯುವರ್ ಕ್ವಾಲಿಫಿಕೇಷನ್ಸ್, ಸ್ಕಿಲ್ಸ್ ಆರ್ ಅಚೀವ್ಮೆಂಟ್ಸ್. ಎಂಪ್ಲಾಯರ್ಸ್ ಮೇ ವೆರಿಫೈ ದ ಇನ್ಫಾರ್ಮೇಷನ್ ಲೇಟರ್ ಆ್ಯಂಡ್ ಕ್ರೆಡಿಬಿಲಿಟಿ ಈಸ್ ಎಸೆನ್ಷಿಯಲ್. ನೋಡಿ, ನೀವು ಒಂದು ಕೆಲಸ ಸೇರಬೇಕು ಅಂತ ಹೇಳಿಬಿಟ್ಟು ತಪ್ಪಾಗಿ ಸರ್ಟಿಫಿಕೇಟ್ಸ್ ಎಲ್ಲ ಕೊಟ್ಟು ಒಂದು ಡ್ಯೂಪ್ಲಿಕೇಟ್ ಸರ್ಟಿಫಿಕೇಟ್ಸನ್ನೆಲ್ಲ ಕೊಟ್ಟಿದ್ದರೆ ನಿಮಗೆ ಆ ಮೂಮೆಂಟಲ್ಲಿ ಕೆಲಸ ಅಂತೂ ಕನ್ಫರ್ಮ್ ಆಗಿ ಸಿಗ್ತದೆ. ಆದರೆ ಅವರು ಫರ್ದರ್ ವೆರಿಫಿಕೇಷನ್ ಮಾಡ್ತಾರೆ ಒಬ್ಬ ಕ್ಯಾಂಡಿಡೇಟಿನ ಪರ್ಸ್ನಲ್ ಡೀಟೇಲ್ಸನ್ನು ಮತ್ತು ಪ್ರೊಫೆಷ್ನಲ್ ಡೀಟೇಲ್ಸನ್ನು. ಅಲ್ಲಿ ನೀವು ಎಂತಾದರೂ ಸುಳ್ಳು ಹೇಳಿದ್ದೀರಾ ಅಂತ ಅವ್ರಿಗೆ ಅನಿಸಿದರೆ ದೇ ವಿಲ್ ಕಮ್ ಟು ದ ಕನ್ಕ್ಲೂಷನ್ ದಟ್ ಯು ಆರ್ ನಾಟ್ ಹಾನೆಸ್ಟ್. ನೀವು ಸತ್ಯ ಹೇಳೋದಿಲ್ಲ, ನೀವು ಹೇಳೋದೆಲ್ಲ ಸುಳ್ಳು ಅಂತ ಆದರೆ ಅಂತಹ ವ್ಯಕ್ತಿ ನಮ್ಮ ಕಂಪನಿಗೆ ಅವಶ್ಯ ಇಲ್ಲ ಅಂತ ಭಾವಿಸಿ ಅವರು ನಿಮ್ಮನ್ನು ತೆಗೆದಾಕುವ ಎಲ್ಲ ಚಾನ್ಸಸ್ ಇರ್ತದೆ. ಸೊ ಬಿ ವೆರಿ ಕೇರ್ಫುಲ್. ನೆಕ್ಸ್ಟ್ ಟಿಪ್ ಇಸ್ ಕಾಂಟ್ರವರ್ಷಿಯಲ್ ಆರ್ ಸೆನ್ಸಿಟಿವ್ ಟಾಪಿಕ್ಸ್. ಸ್ಟೇರ್ ಕ್ಲಿಯರ್ ಆಫ್ ಡಿಸ್ಕಸಿಂಗ್ ಕಾಂಟ್ರವರ್ಷಿಯಲ್ ಆರ್ ಸೆನ್ಸಿಟಿವ್ ಟಾಪಿಕ್ಸ್ ಸಚ್ ಆಸ್ ಪಾಲಿಟಿಕ್ಸ್, ರಿಲಿಜನ್ ಆರ್ ಪರ್ಸನಲ್ ಬಿಲೀಫ್ಸ್ ಡ್ಯೂರಿಂಗ್ ಯೋರ್ ಸೆಲ್ಫ್ ಇಂಟ್ರಡಕ್ಷನ್. ಸ್ಟೇ ನ್ಯೂಟ್ರಲ್ ಆ್ಯಂಡ್ ಮೇಂಟೈನ್ ಎ ಪ್ರೊಫೆಷ್ನಲ್ ಆ್ಯಂಡ್ ಇನ್ಕ್ಲೂಸಿವ್ ಟೋನ್. ಇದು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ಗೆ ಅಪ್ಲೈ ಆಗೋದು ಜಾಸ್ತಿ. ಎಂತ ಹೇಳಿದರೆ, ನೀವು ಪ್ರೀವಿಯಸ್ ಕಂಪ್ನಿನಲ್ಲಿ ವರ್ಕ್ ಮಾಡಿರ್ತೀರ, ಅಲ್ಲಿ ನಿಮಗೆ ಯಾವುದೋ ಒಂದು ಇನ್ಫಾರ್ಮೇಷನ್ ಗೊತ್ತಿರ್ತದೆ, ಅದನ್ನು ಬಂದು ಇಲ್ಲಿ ಡಿಸ್ಕ್ಲೋಸ್ ಮಾಡಿದ್ರಿ ಅಂತ ಆದರೆ ಸೆಲ್ಫ್ ಇಂಟ್ರಡಕ್ಷನ್ ಟೈಮಲ್ಲಿ ಅವಾಗ ಏನು ಅನ್ನಿಸ್ತದೆ, ಇವರು ಅಲ್ಲಿಂದ ಇನ್ಫಾರ್ಮೇಷನ್ ಇಲ್ಲಿ ಹೇಳಿದ್ದಾರೆ ಅಂತ ಹೇಳಿದರೆ ನಾಳೆ ಮತ್ತೊಂದು ಕಂಪ್ನಿಗೆ ಹೋದಾಗ ನಮ್ಮ ಇನ್ಫಾರ್ಮೇಷನ್ ಹೇಳೋದಲ್ಲ ಅನ್ನೋದಕ್ಕೆ ಎಂಥ ಗ್ಯಾರಂಟಿ. ಸೊ ಹಾಗಾಗಿ ಇವರು ಬೇಡ ಅಂದ್ಬಿಟ್ಟು ಅವ್ರು ಭಾವಿಸ್ಬಿಡ್ತಾರೆ. ಸೊ ಬಿ ವೆರಿ ಕೇರ್ಫುಲ್ ಅಗೇನ್. Next step to be followed is lengthy and rambling explanations. Keep your self-introduction
concise and to the point. Avoid lengthy or rambling explanations that may lose the attention of the interviewer. Practice delivering a succinct and impactful self introduction. ಇದರ ಅರ್ಥ ತುಂಬ ಸಿಂಪಲ್ ನೋಡಿ. ನೀವು ಯಾವತ್ತೂ ಏನು ಹೇಳ್ತಿದ್ದೀರ ಅದನ್ನು ಚಿಕ್ಕದಾಗಿ ಬೇಗ ಎಕ್ಸ್ಪ್ಲೈನ್ ಮಾಡಿದರೆ ಅರ್ಥ ಮಾಡ್ಕೊಳ್ಳೋರು ಬೇಗ ಮಾಡ್ಕೊಳ್ತಾರೆ. ಅದನ್ನು ಬಿಟ್ಟು ಕತೆ ಹೇಳಿದರೆ ಪ್ರಯೋಜನ ಇಲ್ಲ. ನೆಕ್ಸ್ಟ್ ಟಿಪ್ ಟು ಬಿ ಫಾಲೋಡ್ ಇಸ್ cliches and overused phrases. Steer clear of using cliches or overused phrases that hiring managers have likely heard countless times. Aim for originality and authenticity in your self-introduction to capture their attention and leave a memorable impression. By avoiding these pitfalls, you can ensure that your self-introduction remains professional, engaging, and aligned with the image you want to portray during the interview. ಇದರ ಅರ್ಥ ಏನಂತ ಹೇಳಿದರೆ, ನೀವು ಹೇಳಿದ್ದನ್ನೇ ಪದೇ ಪದೇ ಹೇಳೋದಲ್ಲ. ಒಮ್ಮೆ ಹೇಳಿರ್ತೀರ ದಟ್ ಯು ಆರ್ ಎ ಗ್ರಾಫಿಕ್ ಡಿಸೈನರ್ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ನೀವು 3D ಗ್ರಾಫಿಕ್ ಡಿಸೈನ್ ಮಾಡ್ತೀರಾ, ಅದಕ್ಕಿಂತ ಹೆಚ್ಚು ಬರ್ತದಾ, ಅಥವಾ ಆ ಫೀಲ್ಡಲ್ಲಿ ರಿಲೆವೆಂಟಾಗಿ ನಿಮಗೆ ಏನು ಬರ್ತದೆ ಅದರಿಂದ ಕಂಪನಿಗೆ ಹೇಗೆ ಲಾಭ ಮಾಡಿ ನೀವು ಕೊಡ್ತೀರಾ ಅನ್ನೋದನ್ನು ಹೇಳಬೇಕು. ಅದು ಬಿಟ್ಟು ನಾನು ಗ್ರಾಫಿಕ್ ಡಿಸೈನ್ ಅಂತ ಪದೇ ಪದೇ ಹೇಳೋದಲ್ಲ. ನೀವು ನಾನು ಹೇಳಿದ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿದರೆ ಕರೆಕ್ಟಾಗಿ 100% ನೀವು ಈ ಸೆಲ್ಫ್ ಇಂಟ್ರಡಕ್ಷನಲ್ಲಿ ಕಾನ್ಫಿಡೆಂಟ್ ಇದ್ದೀರಾ ಅಂತ ಪ್ರೂವ್ ಮಾಡ್ಬೋದು. ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ಆಲ್ ದ ಆಸ್ಪೆಕ್ಟ್ಸ್ ಆ್ಯಂಡ್ ಟಿಪ್ಸ್ ವಾಟ್ ಐ ಸೆಡ್ ಬಿಫೋರ್, now you have to concentrate on how to take that points to give good self introduction confidently. So now let's see ನೀವು ಹೇಗೆ ಇಂಟ್ರಡಕ್ಷನ್ ಅನ್ನು ಕೊಡ್ಬೋದು ಅಂತ ಒಂದು ಎಕ್ಸಾಂಪಲ್ ಇಂದ ನೋಡುವ. See, here I'm purely speaking about self introduction for freshers. Now let's see how to give a sample introduction for freshers in an interview. Here are 3 sample answers that you can use irrespective of your experience levels, educational background, and other factors. Just tailor these answers to ace your interview. ಗಮನ ಇಟ್ಟು ನೋಡಿ ನಾನು ಹೇಗೆ ಇಂಟ್ರಡ್ಯೂಸ್ ಮಾಡ್ಕೊಳ್ತೀನಿ ಅಂದ್ಬಿಟ್ಟು. Hello, my name is Radhika. I'm thrilled to be here today and eager to discuss how my skills and experience align with the goals of this company. Throughout my academic journey, I have gained theoretical knowledge in 3D designing and have completed internships where I applied my learnings in practical settings. I am eager to apply my knowledge and learn from experienced professionals like you. I am a fast learner, highly motivated and enthusiastic about contributing to a dynamic and innovative team. Thank you for considering me for this opportunity. Thank you. So keeping all the tips I've given in this video as a motivation, I'm sure you can give a self-introduction so confidently in English to the interviewer. One thing I can suggest you, please keep your self-introduction as short as possible to attract the attention. Thank you everyone. I hope this video will be helpful for everyone for your future use. Stay tuned. If you have any doubts, please comment me.